ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತೆಂತ ಗೊತ್ತುಂಟಾ, ಇವತ್ತೊಂದು ವಿಶೇಷ ದಿನ. ಯಾಕಂತ ಹೇಳಿದರೆ ಇವತ್ತು ನಾನೊಂದು ಕೊಲಾಬರೇಷನ್ಗೆ ಹೋಗ್ತಾ ಇದ್ದೇನೆ. ನಮ್ಮದೇ ಊರಿನ ಒಂದು ಕೊಲಾಬರೇಷನ್ ಆಯ್ತು. ಅದರಲ್ಲಿ ಎಂತೆಲ್ಲ ಒಂದು ಆಫರ್ ಉಂಟಂತ ಹೇಳೋದನ್ನು ಕೂಡ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಇದು ನನ್ನ ಫಸ್ಟ್ ಕೊಲಾಬರೇಷನ್ ಅಂತ ಹೇಳ್ಬೋದು, ಪೇಯ್ಡ್ ಕೊಲಾಬರೇಷನ್. ಮತ್ತು ಬಾರ್ಟರ್ ಕೊಲಾಬರೇಷನ್ ಆದರೆ ಮಾಡಿದ್ದೇನೆ ಇನ್ಸ್ಟಾಗ್ರಾಮಲ್ಲಿ. ನೋಡುವ ಇವತ್ತಿನ ದಿನ ಹೇಗೆಲ್ಲ ಇರ್ತದೆ, ಅಲ್ಲಿ ಹೋಗಿ ಎಂತೆಲ್ಲ ಹೇಳಬೇಕು ಅದೆಲ್ಲ. ಮತ್ತು ನೋಡು, ಅಲ್ಲಿ ನಾನು ಯೂಟ್ಯೂಬ್ಗೆ ಹಾಕಲಿಕ್ಕೆ ವೀಡಿಯೋ ಆದರೆ ಮಾಡ್ತೇನೆ, ಇಲ್ಲದಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಎಂತ ಹಾಕ್ತೇನಲ್ಲ ಅದನ್ನು ಯೂಟ್ಯೂಬಲ್ಲೇ ಹಾಕ್ತೇನೆ, ಆಯಿತಾ? ನಿನ್ನೆ ಜೋರು ಮಳೆ ಬಂದಿತ್ತು, ರಾತ್ರಿ ಸುಮಾರು 2 ಗಂಟೆ ಅಂದಾಜೆ ಆಗಿರಬಹುದು. ಗುಡುಗು ಸಿಡಿಲು ಮಳೆ ಸಿಕ್ಕಾಪಟ್ಟೆ ಇತ್ತು, ಗೊತ್ತುಂಟಾ? ವಾತಾವರಣ ಒಂಥರ ಮುಗಿಲಿತ್ತು. ಈಗ ಸ್ವಲ್ಪ ಬಿಸಿಲು ಬಂತು. ನಾನು ಹೊರಡ್ಲಿಕ್ಕೆ ಆಗುವ, ನಿಮಗೆ ಕಾಣ್ಬೋದು ನೋಡಿ, ಹೊಡಿತಾ ಉಂಟು ಬಿಸಿಲು. ಹಾಗೆ ಈಗ ನಾನು ನಮ್ಮ ಊರು ವಿಟ್ಲ ಅಂತ ಸಾಕಷ್ಟು ಬಾರಿ ಹೇಳಿದ್ದೇನೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ಅಲ್ಲಿ ಹೋದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ, ಆಯಿತಾ? ಈಗ ಅಲ್ಲಿಗೆ ನನ್ನನ್ನು ತಂದೆ ಬಿಡ್ತಾರೆ, ಮತ್ತು ಬರುವಾಗ ಆಟೋದಲ್ಲಿ ಎಂಥದ್ರಲ್ಲಿ ಆದರೂ ಬರಬೇಕು ಅಂತ ಇದ್ದೇನೆ. ನಾನು ಬೆಳಿಗ್ಗೆ ಸುಮಾರು ಒಂದು 10:30 ಅಂದಾಜಿಗೆ ತಲುಪುವ ಹಾಗೆ ಮನೆಯಿಂದ ಹೊರಟದ್ದಾಯ್ತಾ. ಅಪ್ಪನಿಗೆ ಹೇಗೂ ಪೇಟೆಗೆ ಹೋಗ್ಲಿಕ್ಕಿತ್ತು. ಒಂದು ವೇಳೆ ಹೋಗ್ಲಿಕ್ಕಿಲ್ಲ ಅಂದಿದ್ರು ಅಪ್ಪ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರು. ನಂದು ಶೂಟ್ ಎಲ್ಲ ಆಯ್ತಾ. ನಾನು ನಿಮ್ಗೆ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ ಕ್ಲಿಪ್ಪಿಂಗನ್ನೇ ಹಾಕ್ತೇನೆ. ನಾನು ಮತ್ತೆ ನೇರವಾಗಿ ರಿಕ್ಷಾ ಹತ್ತಿ ಮನೆಗೆ ಬಂದೆ. ಅಪ್ಪ ನನಗಿಂತ ಒಂದು 10-15 ನಿಮಿಷ ಮೊದಲು ಬಂದದ್ದಷ್ಟೇ ಅಂತೆ. ನಾನು ಬಂದಿರುವಂತದ್ದು ನಮ್ಮ ವಿಟ್ಲದ ಮಾಯಾ ಸಿಲ್ಕ್ಗೆ. ಇದೇ ಮೊದಲ ಬಾರಿಗೆ ನಮ್ಮ ವಿಟ್ಲದಲ್ಲಿ ಇಂತಹ ಒಂದು ಸದವಕಾಶ ಸಿಗ್ತಾ ಉಂಟು. ಅದೆಂತ ಅಂತ ಕೇಳ್ತೀರಾ? ಅದೆಂತ ಅಂತ ಹೇಳಿದ್ರೆ, ಇದೇ ಅಕ್ಷಯ ತೃತೀಯಕ್ಕೆ ಚಿನ್ನ ಗೆಲ್ಲುವಂತಹ ಸದಾವಕಾಶ ನಿಮ್ಗೆ ಸಿಗ್ತಾ ಉಂಟು. ನಮ್ಮ ಮಾಯಾ ಸಿಲ್ಕ್ಗೆ ಭೇಟಿ ನೀಡಿ 3,000 ಹಾಗೆ ಅದಕ್ಕಿಂತ ಹೆಚ್ಚಿನ ವಸ್ತ್ರ ಖರೀದಿ ಮಾಡಿದಂತಹ ನಿಗದಿತ ಅದೃಷ್ಟಶಾಲಿ ವಿಜೇತರಿಗೆ ಚಿನ್ನದ ನಾಣ್ಯ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮಾಯಾ ಸಿಲ್ಕ್ ಗ್ರಾಹಕರಿಗೆ ಸಪ್ತ ಜುವೆಲ್ಲರ್ಸ್ ವತಿಯಿಂದ ಒಂದು ವಿಶೇಷ ವಾಚರ್ ಉಂಟು. ಇಲ್ಲಿಯ ಗ್ರಾಹಕರಿಗೆ ಸಪ್ತ ಜುವೆಲ್ಲರ್ಸ್ ಅಲ್ಲಿ ಚಿನ್ನ ಖರೀದಿ ಮಾಡುವಂತಹ ಒಂದು ವಾಚರ್ ಕೊಡ್ತಾ ಇದ್ದಾರೆ. ವರ್ಷ ಪೂರ್ತಿ ನಿಮ್ಗೆ ಆ ವಾಚರ್ ಅನ್ನು ಉಪಯೋಗ ಕೂಡ ಮಾಡಬಹುದು. ಮದುವೆ ಸಮಾರಂಭಗಳಿಗೆ ಬೇಕಾದಂತಹ ವಸ್ತ್ರ ಖರೀದಿಯನ್ನು ನೀವು ಇಲ್ಲಿಯೇ ಮಾಡಬಹುದು. ಇಲ್ಲಿ ನಿಮ್ಗೆ ಸಾಕಷ್ಟು ವಿಧದ ಸೀರೆಗಳು, ಚೂಡಿದಾರ್, ಹಾಫ್ ಸಾರಿ, ಹಾಗೆ ಕಿಡ್ಸ್ ವೇರ್, ಮೆನ್ಸ್ ವೇರ್ ಎಲ್ಲ ಕೂಡ ಸಿಗ್ತಾ ಉಂಟು. ಅದರ ಜೊತೆಗೆ ಮತ್ತಷ್ಟು ಅತ್ಯಾಕರ್ಷಕವಾಗಿರುವಂತಹ ಕೊರಿಯನ್ ಕಿಡ್ಸ್ ವೇರ್ ನೋಡಿ ಎಷ್ಟು ಚಂದ ಉಂಟಂತ ಕಾಣ್ತಾ ಇರ್ಬೋದು ನಿಮ್ಗೆ ಇಲ್ಲಿ ನೋಡಿ. ಇದೇ ಅಕ್ಷಯ ತೃತೀಯದಂದು ಚಿನ್ನ ಗೆಲ್ಲುವ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ. ಹಾಗೆ ಹೀಗಿರುವಂತಹ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಆ ಇನ್ಸ್ಟಾಗ್ರಾಮ್ ವಿಡಿಯೋಗೆ ಹಾಕ್ಲಿಕ್ಕೋಸ್ಕರ ತಗೊಂಡಿರುವಂಥದ್ದು. ಅದನ್ನೇ ಇಲ್ಲಿ ಕೂಡ ಹಾಕ್ತಾ ಇದ್ದೇನೆ, ಆಯಿತಾ? ಇಲ್ಲಿ ಕಾಣ್ತಾ ಇರಬಹುದು ಸಾಕಷ್ಟು ವಿಧದ ಸಾರಿಗಳುಂಟು, ಹಾಗೆ ಚೂಡಿದಾರ್ ಮತ್ತು ಇನ್ನಿತರ ಹಾಫ್ ಸಾರಿ ಆಗಿರಬಹುದು, ಮೆನ್ಸ್ ವೇರ್, ಕಿಡ್ಸ್ ವೇರ್ ಎಲ್ಲ ಕೂಡ ಉಂಟು. ನಮ್ಮ ವಿಟ್ಲದಲ್ಲಿ ಒಂದು ಉತ್ತಮ ಶಾಪ್ ಅಂತ ಹೇಳಬಹುದು. ಹಾಗೆ ಇದಿಷ್ಟು ಅಲ್ಲಿ ತೆಗೆದಂತಹ ವಿಡಿಯೋ. ನಾನೀಗ ಹೋಗಿ ಬಂದೆ, ಆಯಿತಾ? ಬರುವಾಗ ರಿಕ್ಷಾದಲ್ಲಿ ಬಂದದ್ದಲ್ಲ. ಅವರು ರಿಕ್ಷಾದವ್ರು ಯಾರಂತಲೇ ನನಗೆ ಗೊತ್ತಿಲ್ಲ, ಆಯಿತಾ? ಅವ್ರು ಕೇಳಿದ್ದು ನನ್ನ ಹತ್ರ, ನೀವು ಯೂನಿವರ್ಸಿಟಿಗೆ ಹೋಗ್ತಾ ಇದ್ರಲ್ಲ, ಅಲ್ಲಿ ಆಯಿತಾ ನಿಮ್ಮದು ಕಲ್ತಂತ. ನನಗೆ ಯಾರಂತಲೇ ಗೊತ್ತಿಲ್ಲ, ನಿಜ ಹೇಳ್ತೇನೆ. ನಮ್ಮ ಊರಲ್ಲಿ ಸಾಕಷ್ಟು ರಿಕ್ಷಾಗಳುಂಟು. ನಾನು ಮತ್ತೆ ಹೇಳಿದೆ ನಂದು ಕಲ್ತಾಯಿತು, ಕಲ್ತೀಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹೇಳಿದೆ. ಓ, ಅಷ್ಟು ಬೇಗ ನಿಮಗೆ ಕೆಲಸ ಎಲ್ಲ ಸಿಕ್ಕಿತಾ ಅಂತೆಲ್ಲ ಹೇಳಿದರು. ಅವ್ರು ಯಾರಂತ ನನಗೆ ಗೊತ್ತೇ ಇಲ್ಲ. ಈಗ ಅಪ್ಪನ ಹತ್ರ ಹೋಗಿ ಕೇಳಬೇಕು. ನಾನು ಮನೆಗೆ ತಲುಪಿದೆ, ಬಿಸಿಲುಂಟು ಒಳ್ಳೆ. ನಾನೀಗ ಅಲ್ಲೆಲ್ಲ ಹೋಗಿ ಮನೆಗೆ ಬಂದು ಈಗ ವಿಡಿಯೋ ಮಾಡ್ತಾ ಇರುವಂಥದ್ದಾಯ್ತಾ. ನನಗೆ ಇದೊಂದು ಹೊಸ ಅನುಭವ. ಯಾಕಂತ ಹೇಳಿದರೆ ಈ ಕೊಲಾಬರೇಷನ್, ಆ್ಯಡ್ ಇದೆಲ್ಲ ನನಗೆ ಇಷ್ಟರವರೆಗೆ ಮಾಡಿ ಗೊತ್ತಿರಲಿಲ್ಲ. ನಾನೀಗ ನಮ್ಮ ವಿಟ್ಲದ ಮಾಯಾ ಸಿಲ್ಕ್ಗೆ ಹೋಗಿ ಬಂದದ್ದಲ್ವಾ, ಅಲ್ಲಿ ಎಂತ ಅಂತ ಹೇಳಿದರೆ, ನಾನು ಇದೇ ಮೊದಲು ಹೋಗುದಲ್ಲ. 1-2 ತಿಂಗಳ ಹಿಂದೆ ಹೋಗಿದ್ದೆ, ಫೆಬ್ರವರಿಯಲ್ಲಿ ಕಾಣ್ತದೆ, ಫೆಬ್ರವರಿಯಲ್ಲಿ ಹೋಗಿದ್ದೆ ಕಳೆದ ತಿಂಗಳು. ಆಗ ಎಂತ ಅಂತ ಹೇಳಿದರೆ ನನಗೆ ಒಂದು ಚೂಡಿದಾರ ಬೇಕಿತ್ತು. ಇಲ್ಲದಿದ್ದರೆ ನಾವು ಯಾವತ್ತು ನಮ್ಮ ಊರಿಗೆ ಹೋಗುದಲ್ಲ, ಪುತ್ತೂರಿಗೆ ಹೋಗಬೇಕಾಗಿತ್ತು. ನಮ್ಮಲ್ಲಿ ಇಂತಹ ಒಂದು ಒಳ್ಳೆ ಬಟ್ಟೆ ಕಲೆಕ್ಷನ್ ಎಲ್ಲ ಇರುವ ಅಂಗಡಿ ಸ್ವಲ್ಪ ಕಡಿಮೆ ಊರಲ್ಲಿ. ಹಾಗೆ ಅಲ್ಲಿಗೆ ಹೋಗಿದ್ದಾಗ ಒಂದು ಚೂಡಿದಾರ ತೆಕ್ಕೊಂಡಿದ್ದೆ. ನಾನು ನಿಮಗೆ ಅದರ ಫೋಟೋ ಕೂಡ ಇಲ್ಲಿ ಹಾಕ್ತೇನೆ.
ಆ ಚೂಡಿದಾರ ನನಗೆ ತುಂಬ ಇಷ್ಟ ಆಗಿತ್ತು. ಒಳ್ಳೆ ಒಂಥರ ಯುನಿಕ್ ಆಗಿರುವಂತಹ ಚೂಡಿದಾರ ಆಗಿತ್ತು. ನನಗೆ ಖುಷಿಯಾಗಿತ್ತು. ನನ್ನ ವಿಡಿಯೋವನ್ನು ಯಾರೆಲ್ಲ ವಿಟ್ಲ ಅಥವಾ ವಿಟ್ಲದ ಪರಿಸರದಲ್ಲಿ ನೋಡ್ತಾ ಇದ್ದೀರಾ, ಖಂಡಿತ ನೀವು ಮಾಯಾಗೆ ಹೋಗಿ ಅಲ್ಲಿ ಬಟ್ಟೆ ಖರೀದಿ ಮಾಡಬಹುದು. ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಉಂಟು. ಯುನಿಕ್ ಆಗಿರುವಂತಹ ವಿಶೇಷವಾಗಿರುವಂತಹ ಬಟ್ಟೆಗಳೆಲ್ಲ ಉಂಟು ಅಂತ ನಾನು ನಿಮಗೆ ಭರವಸೆ ಕೊಡ್ತೇನೆ. ಹಾಗೆ ಎಲ್ಲಿರುದಂತ ಹೇಳಿದ್ರೆ ಪುತ್ತೂರು ರೋಡಲ್ಲಿ ಸಂತೆ ರೋಡೆಲ್ಲ ಇರ್ತದಲ್ಲ, ಅದರ ಹತ್ತಿರವೇ ಈಗ ಒಂದು ಹೊಸದಾಗಿ ಒಂದು ವರ್ಷ ಕಳೆದ ವರ್ಷವ ಏನೋ ಆದದ್ದು. ಹಾಗೆ ಅಲ್ಲಿ ಸ್ಮಾರ್ಟ್ ಸಿಟಿ ಉಂಟಲ್ಲ ಕಾಂಪ್ಲೆಕ್ಸ್, ಅಲ್ಲಿ ಮೇಲಿನ ಫ್ಲೋರ್ ಅಲ್ಲಿ ಇರುವಂತದ್ದು, ನಿಮ್ಗೆ ಹೋದ ತಕ್ಷಣ ಕಾಣ್ತದೆ. ಹಾಗಾಗಿ ಅಲ್ಲಿ ನೀವು ಭೇಟಿ ಕೊಟ್ಟು ನಿಮ್ಮ ಒಂದು ಇಷ್ಟವಾದಂತಹ ಬಟ್ಟೆಗಳನ್ನೆಲ್ಲ ಖರೀದಿ ಮಾಡಿ. ಅದರ ಜೊತೆಗೆ ಚಿನ್ನದ ಕಾಯಿನ್ ಕೂಡ ಸಿಗ್ತದೆ. ಯಾಕೆ ಈ ಅವಕಾಶ ಬಿಡುದು ಅಲ್ವಾ? 3,000 ಮತ್ತೆ ಅದಕ್ಕಿಂತ ಹೆಚ್ಚಿನ ಒಂದು ದರದಲ್ಲಿ ನೀವು ಬಟ್ಟೆಯನ್ನು ಖರೀದಿ ಮಾಡಿದ್ದೇ ಆದಲ್ಲಿ ಅದೃಷ್ಟಶಾಲಿ ವಿಜೇತರಿಗೆ ಚಿನ್ನದ ನಾಣ್ಯ ಸಿಗ್ತಾ ಉಂಟು. ಯಾರಿಗೆ ಗೊತ್ತು, ಆ ಅದೃಷ್ಟಶಾಲಿ ವಿಜೇತರ ನೀವು ಕೂಡ ಆಗಿರಬಹುದು. ಸಪ್ತ ಜುವೆಲ್ಸ್ ಉಂಟಲ್ವಾ, ಅವರದ್ದೆಂತ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಕೂಪನ್ ಉಂಟಂತೆ. ಅಂತ ಹೇಳಿದ್ರೆ ಇದು ಈ ಚಿನ್ನದ ನಾಣ್ಯ ಗೆಲ್ಲುವಂಥದ್ದು ಡ್ರಾ ಮಾಡಿ ಅವರು ಲಕ್ಕಿ ವಿನ್ನರ್ಸ್ ಅನ್ನು ಸೆಲೆಕ್ಟ್ ಮಾಡುವಂಥದ್ದು. ಆದ್ರೆ ಈ ಕೂಪನ್ ಪ್ರತಿಯೊಬ್ಬ 3,000ಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟು ಯಾರೆಲ್ಲ ಖರೀದಿ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಆ ಕೂಪನ್ ಸಿಗ್ತದೆ. 1 ವರ್ಷದ ತನಕ ಅದಕ್ಕೆ ನೀವು ಯಾವುದೇ ನಿರ್ಬಂಧ ಇಲ್ಲ, ಡಿಸ್ಕೌಂಟ್ ಅಲ್ಲಿ ನೀವು ಚಿನ್ನ ಖರೀದಿ ಮಾಡಬಹುದು ಅಂತ ಹೇಳುವ ಇನ್ನೊಂದು ಆಫರ್ ಕೂಡ ಇತ್ತು. ಹಾಗೆ ಈ 2 ಆಫರ್ ಅನ್ನು ವಿಟ್ಲದ ಆಸುಪಾಸಿನಲ್ಲಿರುವವರು ಅಥವಾ ಬೇರೆ ಯಾವುದೇ ಊರಿನಿಂದ ವಿಟ್ಲಕ್ಕೆ ಬರುವವರಾದ್ರೂ ಪರವಾಗಿಲ್ಲ, ಮಿಸ್ ಮಾಡಿಕೊಳ್ಬೇಡಿ ಅಂತ ನಾನು ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೇನೆ. ವಾತಾವರಣ ಎಷ್ಟು ಚಂದ ಉಂಟು ಗೊತ್ತುಂಟ. ಈಗ ಗಂಟೆ ಕೇವಲ 4:15 ಆಗ್ತಾ ಬಂದದ್ದು. ಇಡೀ ಬಾನು ಇಡೀ ಕಪ್ಪಾಗಿದೆ, ಮೋಡ ಹಾಕಿದೆ, ಮಳೆ ಬರ್ಲಿಕ್ಕೆ ಸಜ್ಜಾಗ್ತಾ ಉಂಟು. ಮೋಡಗಳೆಲ್ಲ ಒಂಥರ ತಂಪು ಗಾಳಿ ಬೀಸ್ತಾ ಉಂಟು, ಮಳೆಗಾಲದ ನೆನಪಾಗ್ತಾ ಉಂಟು. ನಾನಿವತ್ತು ಹೋಗ್ತಾ ಇದ್ದೇನಂತ ಬಾನು ಕೂಡ ಅಳ್ತಾ ಉಂಟು ನೋಡಿ. ಈ ವಾತಾವರಣ ಎಲ್ಲ ಇಲ್ವಾ, ಒಂಥರ ಖುಷಿಯಾಗುದು ನನ್ಗೆ. ಹಾಗಂತ ಹೇಳಿ ಪ್ರತಿದಿನ ಇದೇ ರೀತಿ ವಾತಾವರಣ ಇದ್ರೆ ಆಗ್ಲಿಕ್ಕಿಲ್ಲಪ್ಪ. ಎಷ್ಟು ಅದ್ಭುತವಾದಂತಹ ಗಾಳಿ ಅಂತ ಹೇಳಿದ್ರೆ ಉಂಟಲ್ಲ, ತಂಪು ಗಾಳಿ, ಒಂಥರ ಖುಷಿ ಆಗ್ತದೆ. ಇದು ನಾನು ಮನೆಯಲ್ಲಿರುವಾಗ ಮಾತ್ರ ನನಗೆ ಹೀಗಿರುವ ವಾತಾವರಣ ಇಷ್ಟ ಆಗುದು. ಇವತ್ತು ನಾನು ಬೆಂಗಳೂರಿಗೆ ಹೋಗುದಂತ ಮಲ್ಲಿ ಬರ್ತೇನೆ ಅಂತ ಹೇಳಿದ್ದು, ನಾನು ಕಾಯ್ತಾ ಇದ್ದೇನೆ ಆಯ್ತಾ ಅವಳಿಗೋಸ್ಕರ. ಇಲ್ಲಿ ನೋಡಿ ಅವಳಿ ಎಂತ ತಂದಿದ್ದಾಳೆ ಅಂತ. ಯಾರಿಗೆಲ್ಲ ಈ ತಿಂಡಿ ನೆನ್ಪುಂಟು ಅಂತ ಹೇಳಿ ಆಯ್ತಾ. ತುಂಬಾ ದಿವಸದಿಂದ ನಾನು ತಿನ್ಬೇಕು ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಅವಳು ಇವತ್ತು ನಾನು ಬೆಂಗಳೂರಿಗೆ ಹೋಗ್ತೇನಲ್ಲ, ಅದಕ್ಕೆ ಇವಳು ನನಗೆ ತಿನ್ಲಿಕ್ಕೆ ತಂದು ಕೊಟ್ಟದ್ ನೋಡಿ ಅಂತೆ. ಯಾರಿಗೆಲ್ಲ ಈ ತಿಂಡಿಯ ನೆನಪುಂಟಂತ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಈ ಹುಡುಗಿಯ ಕೈಯಲ್ಲಿ ಉಂಟಲ್ಲ ಹಾಗೆ ಉದ್ದದ್ದು, ನಾವು ಶಾಲೆಗೆ ಹೋಗ್ತಾ ಇರುವಾಗೆಲ್ಲ ಬರ್ತಾ ಇತ್ತು. ಈಗ ಅಷ್ಟು ಉದ್ದ ಬರುದಿಲ್ಲ, ಇದ್ರ ಒಳಗೆ ಇಷ್ಟಿಷ್ಟು ಸಣ್ಣ ಬೋಟಿ ಬರ್ತಾ ಉಂಟು. ನಾವ್ ಇದಕ್ಕೆ ಬೋಟಿ ಅಂತ ಹೇಳ್ತಾ ಇದ್ದದ್ದು, ನೀವೆಂತ ಹೇಳ್ತಾ ಇದ್ದದಂತ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಮಸಾಲಾ ಕಾರ್ನ್ ಪಫ್ಸ್ ಅಂತ ಉಂಟು ಇದ್ರಲ್ಲಿ. ಇದೇ ರೀತಿ ಹಳದಿ ಬಣ್ಣದ್ದೆಲ್ಲ ಬರ್ತಾ ಇತ್ತು, ಅದು ಬೇರೆ. ಆದ್ರೆ ಈ ರೀತಿ ಒಂಥರ ಕೆಂಪು ಬಣ್ಣದ್ದು ಮಸಾಲೆ ಬೋಟಿ ಯಾರಿಗೆಲ್ಲ ನೆನಪುಂಟಂತ ಹೇಳಿ ಆಯ್ತಾ. ತುಂಬಾ 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 ಸಮಯದ ನಂತರ ನಾನು ತಿಂತ ಇರುವಂತದ್ದು, ನನ್ನ ಬಾಲ್ಯದ ನೆನಪಾಗ್ತಾ ಉಂಟಾಯ್ತಾ. ಇವಳು ತಂದು ಕೊಟ್ಟದಾಯ್ತಾ ನನ್ಗೆ. ಅವಳು ಕಾಲೇಜಿಂದ ಬರುವಾಗ ನಾನು ತುಂಬಾ ಸಲ ಹೇಳ್ತಾ ಇದ್ದೆ ನನಗೆ ಇದು ಬೇಕು, ಈಗ ಸಿಗ್ತದ ಇಲ್ವಾ ಅಂತ. ಅವಳು ತಂದು ಕೊಟ್ಟ. ಸುಮಾರು 4:15 ಪ್ರಾರಂಭ ಆದಂತಹ ಈ ಒಂದು ಮುಗಿಲು ಮಳೆ ಎಲ್ಲ ಉಂಟಲ್ವಾ, ಈಗ ಸಾಧಾರಣ 5:55 6 ಗಂಟೆ ಆಯ್ತು. 2 ಗಂಟೆಯಿಂದ ವಾತಾವರಣ ಹೀಗೆ ಉಂಟು. ಹಾಗೆ ಸ್ವಲ್ಪ ಮಳೆ ಹನಿ ಬಿದ್ದಿದೆ ಅಷ್ಟೇ, ಭೂಮಿಗೆ ಜಾಸ್ತಿ ಅಂತ ಬೀಳಲಿಲ್ಲ. ಆದ್ರೆ ಗುಡುಗು ಕೂಡ ಬರ್ತಾ ಉಂಟು, ಗಾಳಿ ಕೂಡ ಬರ್ತಾ ಉಂಟು, ಮುಗಿಲು ಕೂಡ ಹಾಗೆ ಉಂಟು. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.